ಸ್ಟೇಷನ್ ಗಂಟ ಎಲ್ಲ ಬರೋ ಫ್ರೆಂಡ್ಸ್ ಇದಾರೆ, ಅದಕ್ಕೆ ಇಷ್ಟೊಂದೆಲ್ಲ ಹಾರಾಡೋದು ನಾನು. ಇವಾಗ ನಾನೇ ಸ್ಟಾರ್ ಆಗಿದ್ದೀನಲ್ಲ ಸರ್, ನಾನೇ ನನ್ನ ಫೇವ್ರೇಟ್ ಹೀರೋ. ಫಸ್ಟ್ ಹೇಳ್ಬೇಕು ಅಂದ್ರೆ ಎಂತೆಂತ ರೌಡಿ ಶೀಟರ್ಗಳು ಗೊತ್ತಾ, ಅದು ನೋಡೋದನ್ನ ಒಂದು ಇರುತ್ತೆ. ಭಯ ಇರ್ಬೇಕು ಮಕ್ಕಳಲ್ಲಿ, ಭಯ ಕಾಣಿಸ್ಬೇಕು. ಹಿಂಗ್ ನೋಡ್ಬಿಟ್ಟು ಹಿಂಗ್ ಹೋಗ್ಬೇಕು, ತಲೆ ತೆಗೆಸ್ಕೊಂಡು ಹೋಗ್ಬೇಕು. ಅದೆಲ್ಲ ಬಿಟ್ಟು ಹಿಂಗ್ ನೋಡ್ಕೊಂಡ ಹಿಂಗ್ ಹೋಗ್ಬಿಟ್ರೆ ಏನೋ ನೋಡ್ಬಿಟ್ಲೆ ಏನ್ ಪತಿ ಹುಡುಗಿಗೆಲ್ಲ ಲೈನ್ ಹೊಡಿತಾವ. ಯೂಟ್ಯೂಬ್ ಅಲ್ಲಿ ಮಾಡೋಣ ಅಂತ ಇದೀನಿ, ನೋಡೋಣ. ನೀವು ಯಾಕೆ ಸ್ಟಾಪ್ ಮಾಡಿದಂತ ಯೂಟ್ಯೂಬ್ ಚಾನಲ್? ಸರ್ ನಂದು 2 ಚಾನಲ್ ಇದೆ ಸರ್ ಯೂಟ್ಯೂಬ್ ಅಲ್ಲಿ. ಒಂದು ಹಳೆ ಚಾನಲ್ ಇತ್ತು, 1000 ಸಬ್ಸ್ಕ್ರೈಬರ್ ಇತ್ತು. ಹತ್ರ ನನ್ನ ಅದ್ರಲ್ಲೇ ಒಂದು 30K 40K ಎಲ್ಲ ವ್ಯೂಸ್ ಓಡಿಸ್ಬಿಟ್ಟಿದೀನಿ. ಅದ್ರಲ್ಲಿ ಸೋಮನ್ ಕುತ್ಕೊಳ್ಳೋದೇ ದೊಡ್ಡ ಜರ್ನಲಿಸ್ಟ್ ತರ ಬಂದ್ಬಿಟ್ಟು ಮಾತಾಡ್ಬಿಡೋದು. ಗಾಯ್ಸ್ ಇದು ಹಿಂಗೆ ಅದ್ ಹಂಗೆ, ಹಿಂಗ್ ಡಿ ಬಾಸ್ ಅವ್ರು ಅಲ್ಲಿಗೆ ಹೋಗಿದ್ರಂತ ಹಿಂಗ್ ಮಾಡೋದಲ್ಲ ತುಂಬಾ ತಪ್ಪು, ಇದೆಲ್ಲ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಫೇವ್ರೇಟ್ ಹೀರೋ ಯಾರು ಸರ್? ನನಗೆ ಫೇವ್ರೇಟ್ ಹೀರೋ ಅಂದ್ರೆ ಸರ್, ಇವಾಗ ನಾನೇ ಸ್ಟಾರ್ ಆಗಿದ್ದೀನಲ್ಲ ಸರ್, ನಾನೇ ನನ್ನ ಫೇವ್ರೇಟ್ ಹೀರೋ. ಫಸ್ಟ್ ಹೇಳ್ಬೇಕು ಅಂದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಸರ್? ಇನ್ಸ್ಪಿರೇಷನ್ ಅಂದ್ರೆ ಸರ್, ನನಗೆ ಹೀರೋಸ್ ಅಂತ ಬಂದ್ರೆ ತುಂಬಾ ಇಷ್ಟ ಆಗೋದಂದ್ರೆ ನನಗೆ ವಿಷ್ಣು ಅಪ್ಪಾಜಿ. ಅದ್ ಬಿಟ್ರೆ ನಮ್ ಸಂಕ್ರಣ ಅಂತೂ ಸೀನಿಯರ್ ದೊಡ್ಡವ್ರಂತೂ ಎಲ್ಲಾರು ಇಷ್ಟ. ಈಗ ಸದ್ಯಕ್ಕೆ ಅಂದ್ರೆ ನನಗೆ ಉಪಿ ಬಾಸ್ ಯೋಚನೆ ತುಂಬಾ ಇಷ್ಟ. ನಮ್ಮ ಉಪಿ ಬಾಸ್ ಎಲ್ಲಾರನು ಅಣ್ಣ ಸರ್ ಅಂತಾನೆ ಕರೆಯೋದು ನಾನು. ಉಪಿ ಬಾಸ್ನ ಮಾತ್ರ ಉಪಿ ಬಾಸ್ ಅಂತ ಕರೆಯೋದು. ಯಾಕೋ ಜರ್ ಕುಡಿತಾ ಇದೆ. ಎಲ್ಲಾರನ್ನು ಮಿಕ್ದವ್ರನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಏನಾನ ವಿಡಿಯೋ ಮಾಡಕ್ ಹೋದ್ರೆ ನಾನು ದರ್ಶನ್ ಸರ್ಗುನು ದರ್ಶನ್ ಸರ್ ಅನ್ನೋದು, ಅಪ್ಪು ಸರು, ಶಿವಣ್ಣ ಅಂತ ಅಣ್ಣ ಶಿವಣ್ಣ, ಆಮೇಲೆ ದೀಪು ಅಣ್ಣ, ಸುದೀಪ್ ಅಣ್ಣಗೆ ದೀಪು ಅಣ್ಣ, ಧ್ರುವ ಅಣ್ಣ, ಅವ್ರಿಗೆಲ್ಲ ಕೆಲವೊಬ್ಬರಿಗೆ ಅಣ್ಣ ಅಂತೀನಿ. ಬಟ್ ಬಾಸ್ ಅನ್ನೋ ವರ್ಡ್ ಯೂಸ್ ಮಾಡೋದು ಬರೀ ಉಪ್ಪಿ ಸರ್. ಉಪ್ಪಿ ಬಾಸ್ ಇದೆಲ್ಲ ವ್ಲಾಗಿಗೆಲ್ಲ ತೋರ್ಸಿದ್ಮೇಲೆ ಒಂದು ಸೀನಿಯರ್ ಸಿಟಿಸನ್ ತರ ಗುರ್ತಿಸ್ಕೊಂಡ್ಮೇಲೆ ನಮ್ಗೂ ಅದೆಲ್ಲ ಇಷ್ಟ ಆಗುತ್ತೆ. ಸೀನಿಯರ್ ಸಿಟಿಸನ್ ಅಂದ್ರೆ ಇವನು ಒಂದ್ ಜವಾಬ್ದಾರಿತ ವ್ಯಕ್ತಿಯಪ್ಪ ಇವನು. ಹಂಗೆ ಅದು ಓಕೆ ಸರ್. ನಿಮ್ಮನ್ನ ತಗೊಂಡು ಯಾರು ಸೀನಿಯರ್ ಸಿಟಿಸನ್ ಯಾರು ನಂಬಲ್ಲ. ಅಂದ್ರೆ ನೋಡ್ರಿ ನಾನು ಹಂಗಿರೋದು ಸರ್, ಮನೇಲೆ ಹಿಂಗೆ ಸರ್. ನಾವ್ ಒಂಥರ ಶಿವಣ್ಣ ಇದ್ದಂಗೆ, ಏಜ್ ಮಾತ್ರ ಆಗಲ್ಲ ನಮಗೆ. ಉಪಿ ಸರ್ಗುನು ಅಷ್ಟೇ ಏಜೇ ಆಗಲ್ಲ. ಹುಡುಗರು ಚೆಂಗ್ಲಾಟ ಸರ್, ಅವಾಗಿಂದ ಜೀವನ ಎಂಜಾಯ್ ಅಷ್ಟೇ. ಎಂಜಾಯ್ ಮಾಡಿದ್ರೆ ತುಂಬಾ ಎಂಜಾಯ್ ಮಾಡಿದ್ರೆ. ಇನ್ನ ಈ ವಿಡಿಯೋದಾಗ ಇಷ್ಟೊಂದು ಹೇಳಿದ್ರೆ ಅಂದ್ರೆ ಇನ್ನ 7 ದಿನ ಕೆಲಸ ಎಷ್ಟೆಷ್ಟು ಮಾಡಿದ್ರು ಸಿಕ್ಕಾಪಟ್ಟೆ ಇದೆ ಸರ್. ನಮ್ದು ಅದೊಂದು ದಂತ ಕತೆ ಅನ್ಕೊಂಬಿಡಿ. ಬರೀ ಇಂತ ಫಾಲ್ತು ಕೆಲ್ಸಗಳೇ ಮಾಡಿ ಬರೀ ಇಂತದೇ ಸರ್. ಇಲ್ಲಿ ಹೋಗೋದು ಈ ಪಲ್ಲಕ್ಕಿಗಳು ಬಂದ್ಬಿಟ್ರೆ ಜಗಳಾಡಕ್ ಅಂದ್ಬಿಟ್ಟು ಈಚ ಕಡೆ ಬರ್ತಾ ಇದ್ದೆ ನಾವು. ಏನ್ ಇಲ್ಲ, ಬರೀ ಜಗಳಾಡ್ಬೇಕು. ಈ ಭಕ್ತಿಯರ ಆದವ್ನು ನಮ್ಮೇರಾಗ ಬಂದ್ಬಿಟ್ಟ ಅವನು. ಹುಡುಗಿರ್ಗೆಲ್ಲ ಲೈನ್ ಹೊಡಿತಾವ್ರು. ಹೇಳ್ಬಿಟ್ರು ಯಾರು ಅವನ, ಬಾ ಹೋಗೋಣ. ಏನು ಅವಾಗ ಮದ್ವೆಗಿಂತ ಮುಂಚೆ ಸರ್, ಅದ್ ಲಾಗ್ವೇದೆ ಅದೇ ತರ. ಯಾರು ಅವನಾ? ಯಾರು? ನಮ್ ಪಲ್ಲಕ್ಕಿ ಹತ್ರ ಡ್ಯಾನ್ಸ್ ಆಡ್ಬಿಟ್ರೇನೆ ಅದೊಂದು ಕಾಂಟ್ರವರ್ಸಿನೇ ಅಲ್ಲಿ. ಅವಾಗ ಪಕ್ಕದೇರಿಯ ಹುಡುಗದವ್ನು ಬಂದ್ಬಿಟ್ಟು ನಮ್ ಪಲ್ಲಕ್ಕಿ ಮುಂದ್ಗಡೆ ರೌಡಿಸಮ್ ಮಾಡ್ತಾವನೆ. ನೋಡ್ಬೇಕಷ್ಟೇ, ಮಾಡ್ಕೊಡುದು ಅವ್ರು. ಅಂದ್ರೆ ಒಂದ್ ಆವ್ರೇಜ್ಗೆ ಓಕೆ ಸರ್. ಇಲ್ದಿರೋದೆಲ್ಲ ಹಿಂಗ ಆಡ್ಕೊಂಡು ಹಿಂದ್ಗಡೆ ಅವ್ರಿಗೆಲ್ಲ ತಳ್ಕೊಂಡು ಅದು ಇದೆಲ್ಲ ಮಾಡ್ಕೊಂಡಿದ್ರೆ ಕ್ಯಾಚ್ ಮಾಡ್ಬಿಡೋದೆ ಅವನ್ನ. ಅವ್ನ್ ಹಿಡ್ಕೊಂಡ್ಬಿಟ್ರೆ ಮತ್ತೆ ಅವ್ನ್ ಬಿಡ್ತಾನ. ನೆಕ್ಸ್ಟ್ ನಾವು ಅವ್ನ ಏರಿಯಾ ಪಲ್ಲಕ್ಕಿಗೋದು ಅಪ್ಡೇಟ್ ಪಲ್ಯ ಹುಡುಗರು ಬಂದವ್ರ. ಯಾರ ಅವ್ನ ನೋಡು, ನಾವ್ ಹೋದಾಗ ಬೇಕಾರ್ ಮಾಡ್ಬಿಟ್ಟು ಕಳ್ಸಿದ್ನಲ್ಲ ಆತರ. ಅವಾಗ ಅವ್ರು ನಮ್ನ ಕ್ಯಾಚ್ ಮಾಡ್ಬಿಡೋರು. ಆತರ ಎಲ್ಲ ನಡೆದ್ಬಿಟ್ಟವೆ ಸರ್. ಸಿಕ್ಕಾಪಟ್ಟೆ ಆ ಮೆಮೊರಿ ಎಲ್ಲ ಇವಾಗ ಯಾವ್ದೇ ಕಾರಣಕ್ಕೂ ಸರ್ ಅದ್ ತಿರ್ಗಾ ನಾವು ಹಿಂದಕ್ಕೆ ಹೋಗಕ್ ಆಗಲ್ಲ, ಮಾಡಕ್ಕೂ ಆಗಲ್ಲ ಇವಾಗೆಲ್ಲ. ಸರ್ ಈ ತರ ನಾನು ಒಬ್ನೇ ಅಲ್ಲ ಸರ್, ನಮ್ ಏರಿಯಾದಲ್ಲಿ ಸುಮಾರು ಜನ ಇದಾರೆ. ನಮ್ ಬೆಂಗಳೂರಲ್ಲಿ ಸುಮಾರು ಜನ ಇದಾರೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಜನ ಇವತ್ತಿಗೆಲ್ಲ ವಯಸ್ಸಾಗಿದ್ದಾರೆ ಸರ್. ಎಂತೆಂತ ರೌಡಿ ಶೀಟರ್ಗಳು ಗೊತ್ತಾ. ಇವತ್ತಿಗೆ ನೀವು ನಿಜವಾಗ್ಲೂ ನೆಕ್ಸ್ಟ್ ನಾನು ಇದೊಂದು ನಿಮ್ಗೆ ರಿಕ್ವೆಸ್ಟ್, ನೆಕ್ಸ್ಟ್ ಟೈಮ್ ಇಂದ ಏನ್ ಮಾಡ್ರಿ, ಕೆಲವೊಂದು ರೌಡಿ ಶೀಟರ್ ಓಪನ್ ಆಗಿರುತ್ತೆ ಗೊತ್ತಾ, ಅವ್ರನ್ನ ನೀವು ಇಂಟರ್ವ್ಯೂ ಮಾಡ್ರಿ ಸರ್. ಆ ಜಮಾನ ಒಂದು ವಯಸ್ಸಿತ್ತು. ನಾನ್ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ನಾನು ಅದೇ ಮಾಡೋಣ ಅನ್ಕೊಂಡಿದೀನಿ. ಸೊ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದ್ ಜಮಾನ ಒಂದಿತ್ತು, ಆಡಬಾರ್ದು ಆಟಗಳೆಲ್ಲ ಆಡ್ತಾ ಇದ್ರಿ. ಎಲ್ಲ ನಾವು ಹೋಗ್ಬಿಟ್ಟು ಜಗಳ ಆಡೋದು. ನಮ್ ಏರಿಯಾದಲ್ಲಿ ಸುಮಾರು ಜನ ಇದಾರೆ, ಅವರೆಲ್ಲ ಅಗ್ರಿ ಮಾಡ್ತಾರೆ. ನೆಕ್ಸ್ಟ್ ನಾನು ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿಸ್ತೀನಿ, ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಆ ಜಮಾನ ಒಂದಿತ್ತು, ನೋಡಿದ್ರೆ ಹೊಡಿಯವ್ರು. ನೋಡಿದ್ರೆ ಮಗ ನೋಡ್ಬಾರ್ದು, ಮಕ ನೋಡಿದ್ರೇನೆ ಅದು. ನೋಡೋದ್ರೂ ಒಂದ್ ಇದಿರುತ್ತೆ, ಭಯ ಇರ್ಬೇಕು ಮಕ್ಕದಲ್ಲಿ, ಭಯ ಕಾಣಿಸ್ಬೇಕು. ಹಿಂಗ್ ನೋಡ್ಬಿಟ್ಟು ಹಿಂಗ್ ಹೋಗ್ಬೇಕು, ತಲೆ ತಗಸ್ಕೊಂಡ್ ಹೋಗ್ಬೇಕು. ಅದೆಲ್ಲ ಬಿಟ್ಟು ಹಿಂಗ್ ನೋಡ್ಕೊಂಡ ಹಿಂಗ್ ಹೋಗ್ಬಿಟ್ರೆ ಏನೋ ನೋಡ್ಬಿಟ್ಟು ನಗೀತ, ಏನ್ ಕೋತಿ ಕುಣಿತೈತೆ ಇಲ್ಲಿ, ಬೈಲಿ ಅವ್ನು ಎಳ್ಕೊಂಡ್ ಬರ ಇಲ್ಲಿ, ಆತರ ಎಲ್ಲ ಮಾಡೋರು ಅವಾಗೆಲ್ಲ. ಇವಾಗೆಲ್ಲ ಇಲ್ಲ ಅದು. ಇವಾಗೆಲ್ಲ ಕಾಮನ್, ಯಾರನ್ನೇ ನೋಡಿದ್ರು ಕಾಮಿಡಿ.
ಹೌದು. ದೊಡ್ಡ ಮನುಷ್ಯರಿದ್ರು ನಿನ್ ಮನೆಗ್ ನೀನಪ್ಪ ನಮ್ಗೆ ಏನಂತಾರೆ. ಬಟ್ ಆದ್ರೂ ಇವಾಗೂ ಇದ್ದಾರೆ ಸರ್. ಇವಾಗೆಲ್ಲ ಹೆಂಗಂದ್ರೆ ಮರ್ಯಾದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಸರ್. ಅದೆಲ್ಲ ಒಬ್ಬನ ಹೊಡಿಯೋದ್ರಿಂದ ಬಡಿಯೋದ್ರಿಂದ ಬೈಯೋದ್ರಿಂದ ದಾದಾಗಿರಿ ಮಾಡೋದ್ರಿಂದ ಸಿಕ್ಕಲ್ಲ. ಒಳ್ಳೆ ಮನುಷ್ಯ ಅಂತ ಪ್ರೂವ್ ಮಾಡ್ಕೊಳಕ್ ನೋಡ್ತಿದ್ದಾರೆ ಎಲ್ಲ. ಹಳೆ ಕಾಲದಲ್ಲಿ ಎಲ್ಲ ಇದ್ ಮಾಡ್ದವ್ರೆಲ್ಲ ಇವಾಗೆಲ್ಲ ಒಳ್ಳೆ ಮನುಷ್ಯ ಅಂತ ಪ್ರೂವ್ ಮಾಡ್ಕೋಬೇಕು ನಾವು. ಕಾಲ ಹಂಗ್ ಚೇಂಜ್ ಆಗಿದೆ. ಫಸ್ಟ್ ಹಂಗಿದ್ದಿದ್ದು ಹಿಂಗಾಗಿದೆ ಈಗ ಸಿಕ್ಕಾಪಟ್ಟೆ. ಅಂದ್ರೆ ನಾನು ಪ್ರೀತಿಯಿಂದ ಮಾತಾಡ್ಸೋದು ಎಲ್ಲಾರನ್ನು ಏರಿಯಾದಲ್ಲಿ. ಯಾರೇ ಸಿಕ್ಲಿ ಅಣ್ಣ, ಪ್ರತಿಯೊಬ್ರು ದೊಡ್ಡವ್ರಿಗೆ ಅಣ್ಣ, ಚಿಕ್ಕವ್ರಿಗೆ ಏನ್ಲ ಇದಮ್ಮ ಮತ್ಲೇನೇ ಚಿಕ್ಕವ್ರಿಗೆ ಬರಸ್ತಾ ಇಲ್ಲಿ ಹಂಗನದು ಎಲ್ಲ. ಚಿಕ್ಕ ಹುಡುಗರೆಲ್ಲ ಇವಾಗ ದೊಡ್ಡವ್ರು ಆಗ್ಬಿಟ್ಟವ್ರೆ. ಇವಾಗ ಅದು ಫ್ರೆಂಡ್ ತರ ನೋಡ್ತೀನಿ ಅವ್ರನ್ನೆಲ್ಲ ನಾನು. ದೊಡ್ಡವರಾಗಿದ್ರು ಅಂದ್ರೆ ಏನನ್ನ ಅವ್ರಿಗೆ ಸೇದೋದು ಏನನ್ನ ಅಭ್ಯಾಸ ಇರುತ್ತೆ. ಅಲ್ಲಿ ಬೇಕ್ರಿ ಹತ್ರ ನಿಂತ್ಕೊಂಡಿದ್ದೆ ಹಿಂಗ್ ಮುಚ್ಕೊಂಡು ಹೋಗೋದು, ಹೊಡೆಯೋದೇ ಸತ್ಯ ಅಂತಿದ್ರೆ ಬಾಡಿಗೆ ಬಿಲ್ಡಪ್ ಬೇರೆ ನಾವು ಆತರ ಎಲ್ಲ ಮಾತಾಡೋದು. ಹಂಗಾಗಿ ತುಂಬಾ ಕ್ಲೋಸ್. ಈ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರಲ್ಲಿ ಮಾತ್ರ ಜನಪ್ರಿಯ ಅಂದ್ರೆ ಒಬ್ಬ ಮನುಷ್ಯನ್ಗೆ ಅಟ್ರಾಕ್ಟ್ ಆಗೋ ಒಂದ್ ಕ್ಯಾರೆಕ್ಟರ್ ಇರುತ್ತೆ ಸರ್. ಒಂದ್ 10 ಜನ ಲೈನ್ ನಿಲ್ಸ್ಬಿಟ್ರಿ ಅಂತ ಇಟ್ಕೊಳ್ಳಿ, ಒಬ್ರು ಮಕ ನೋಡ್ತಾ ಇದ್ದಂಗೆ ಒಂದೊಂದ್ ತರ ನಿಮ್ಗೆ ಫೀಲ್ ಆಗುತ್ತೆ. ಒಬ್ಬೊಬ್ರು ಮಕ ನೋಡಿ ಇವ್ನು ಯಾಕೋ ಸೇರಿದ್ದಂಗೆ ಇಲ್ಲ ಮನುಷ್ಯ, ತಲೆ ಹಿಡ್ಕಿದ್ದಂಗ ಅವನೇ, ದೋಕಾನ ಮಗಿದ್ದಂಗ ಅವನೇ, ಒಂದ್ ಶಿಟ್ನವನ್ ಇದ್ದಂಗ ಅದನಪ್ಪು. ನೀನೊಬ್ಬನ್ ನೋಡಿದ್ರೆ ಇವ್ನ್ ಚೆನ್ನಾಗಿದ್ದಾನ, ಒಂಥರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಆ ತರ ಕ್ಯಾರೆಕ್ಟರ್ ತರ ಇರೋದು ನಮ್ ಏರಿಯಾದಲ್ಲಿ ಎಲ್ಲಾರ್ಗು. ಹಂಗೆ ಎಲ್ಲಾರ್ಗುನು ಎಕ್ಸಾಂಪಲ್ ಇದು. ಎಕ್ಸಾಂಪಲ್ ನಮ್ಗೆ ಇಲ್ಲಾದ್ರೂ ಅಷ್ಟೇ ಅಣ್ಣ, ನಮ್ ಏರಿಯಾದಲ್ಲಿ ಎಲ್ಲಾರ್ಗು ಅಷ್ಟೇ. ಅವ್ನ ಒಳ್ಳೆ ಹುಡ್ಗ ಮಗ. ಇವತ್ಗೂ ನಂದ್ ಏನನ್ ಜಗಳ ಆಗೈತೆ ಅಂತ ಹೋದ್ರೇನೆ ಸಾಕು, ಅವ್ನ ಏನೋ ಮಾಡ್ಕೊಂಡಾನ ಇಲ್ಲಿ. ಎಲ್ಲಾ ಹುಡುಗರು ಬಂದ್ಬಿಡ್ತಾರೆ ನಮ್ಮವರೆಲ್ಲ. ಸ್ಟೇಷನ್ ಗಂಟ ಎಲ್ಲ ಬರೋ ಫ್ರೆಂಡ್ಸ್ ಇದಾರೆ. ಅದಕ್ಕೆ ಇಷ್ಟೊಂದೆಲ್ಲ ಹಾರಾಡೋದ್ ನಾನು. ಬೇರೆಯವ್ರೆಲ್ಲ ಏನ್ ಮಾಡ್ಬಿಡ್ತಾರೆ, ಒಂದ್ ಯಾವ್ರೇಜಿಗೆ ಸೈಲೆಂಟ್ ಆಗಿರ್ತಾರೆ, ಒಂದ್ ಯಾವ್ರೇಜಿಗೆ ಜೊತೆಲಿ ಇರ್ತಾರೆ ಸರ್. ಅಲ್ಲಿ ನಮ್ ಇಂದ್ರಾನಗರ್ ಡಬಲ್ ರೋಡ್ ಅಲ್ಲಿ ಡೆಡ್ ಎಂಡ್ ಹೋಗಿದ್ದೆ. ಅಲ್ಲಿ ಸ್ಟೇಷನ್ ಐತೆ, ಪೊಲೀಸ್ ಸ್ಟೇಷನ್. ಆ ಬಾಕ್ಲ ಹತ್ರ ಹೋಗಿದ್ದೆ, ಹಿಂದಕ್ ತಿರ್ಗಿ ನೋಡಿದ್ರೆ ಯಾರು ಇರಲ್ಲ. ಬಟ್ ನಮ್ ಫ್ರೆಂಡ್ಸ್ ಹಂಗಿಲ್ಲ ಸರ್, ಇಲ್ಲಿರೋರು ಯಾರನ್ನು. ಸ್ಟೇಷನ್ ಗಂಟ ಹೋದ್ರೆ ವೈತಳದಲ್ಲಿ ಹಾಕೊಂಡ್ರೆ ನಡೆಯಲೇ ನಾನು ಬರ್ತೀನಿ ಅಂದ್ಬಿಟ್ಟು ಒಬ್ನವನೇ ನನ್ ಕ್ಲೋಸ್ ಫ್ರೆಂಡ್ ಒಬ್ನು. ಅವ್ನ ಹಿಂದೆನೆ ಓಡ್ ಬಂದ್ಬಿಡ್ತಾನೆ. 3-4 ಸೇರಿ ಜೊತೆಲಿ ಅದೊಂದು ವಿಡಿಯೋ ಕ್ಲಿಪ್ನ ಐತೆ, ಹಾಕಕ್ ಹೋಗಿಲ್ಲ ನಾನು. ವಯಸ್ಸಾಳದಲ್ಲೇ ವಿಡಿಯೋ ಮಾಡ್ಬಿಟ್ಟಿದ್ದೆ. ಯಾವನ ಎಲ್ಲೆಲ್ಲೋ ಜೊತೆಲಿ ಇರ್ತೀರಾ, ನಾನು ನಮ್ ಫ್ರೆಂಡ್ ನೋಡ್ರಿ ಎಂತ ಏಜ್ ಇದೆ, ಸಿಚುವೇಶನ್ ಅಲ್ಲಿ ಜೊತೆಲಿ ಇದೀವಿ ಅಂದ್ಬಿಟ್ಟು ವಿಡಿಯೋ ತಕೊಂಡ್ಬಿಟ್ಟಿದ್ದೆ. ಹಿಂಗೆ ವಯಸ್ಸಾಳದಲ್ಲಿ ವಯಸ್ಸಾಗ ನಿಮ್ಗೆ ಭಯ ಇರಲ್ಲ ಸರ್, ಅಷ್ಟೊಂದು ಪೊಲೀಸ್ ಜನ ಹಾಕೊಂಡು ಹೋಗ್ತಾರಲ್ಲ ಸರ್. ಅದ್ ಏನಾಗಿರುತ್ತೆ ಗೊತ್ತಾ, ಅವರು ಇಲ್ಲಿ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಇರುತ್ತೆ, ಅಫಿಷಿಯಲ್ಸ್ ಇರ್ತಾರೆ. ನಾವೆಲ್ಲೋ ಕಿರ್ಚಾಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಕಿರ್ಚಾಡ್ಕೊಂಡು ಕುಡ್ಕೊಂಡು ಕೂತಿರ್ತೀವಿ ಅಂತ ಇಟ್ಕೊಳ್ಳಿ. ಅವ್ರು ಫೋನ್ ಮಾಡಿ 100 ಕಂಪ್ಲೇಂಟ್ ಮಾಡ್ಬಿಟ್ಟಿರ್ತಾರೆ. ಸೊ 100 ಕಂಪ್ಲೇಂಟ್ ಮಾಡಿದಾಗ ಪೊಲೀಸ್ ಅವ್ರು ಏನ್ ಮಾಡಕ್ ಆಗಲ್ಲ, ಸ್ಪಾಟಿಗೆ ಬಂದು ಅಲ್ಲಿ ಯಾರು ಏನ್ ಮಾಡ್ತಿದಾರಲ್ಲ ಅವ್ರನ್ನ ಸ್ಪಾಟ್ ಅಲ್ಲೇ ಅವ್ರು ಹೇಳ್ತಾರಲ್ಲ ಅವ್ರನ್ನ ಹಿಡ್ಕೊಂಡು ಹೋಗ್ಲೇಬೇಕು, ಬೇರೆ ಗತಿನೇ ಇಲ್ಲ. ನಮ್ಮವ್ರು ಏನ್ ಮಾಡ್ಬಿಡ್ತಾರೆ, ಅಲ್ಲಿ ಕುಂಡಿಸ್ಕೊಂತಾರೆ. ಅಲ್ಲಿ ಅರ್ಧ ದಾರಿಗೆ ಹೋಗ್ತಾ ಇರ್ತಾರೆ, ಅದೇನ್ ಪಿಟಿಕೆ ಇಲ್ಲೇ ಕಟ್ಬಿಡಿ ಸರ್ ಬಿಟ್ಬಿಡಿ, ಅಲ್ಲಿ ಗಂಟ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಕಳಿಸ್ಬಿಡ್ತಾರೆ. ಅಂತ ಮಾಡ್ಬಾರ ತಪ್ಪು ಮಾಡಿಲ್ಲ ಅಂದ್ರೆ ಬರೀ ಇದೇ ಸಣ್ಣ ಪುಟ್ಟ ಸುಮ್ನೆ ಪಾಪ ಇರ್ಲಾರ್ದೆ ಆಕ್ಟಿಂಗ್. ಎಲ್ಲ ಟೈಮ್ ಮಾಡಲ್ಲ, ಏನೋ ಒಂದ್ ಟೈಮಲ್ಲಿ ಯಾವ್ದೋ ಒಂದ್ ಟೈಮಲ್ಲಿ ಏನ್ ಮಾಡ್ತಾ ಇದ್ರಿ ಅಲ್ಲಿ ಅಂತ ಕೇಳ್ತಾರ. ಫಸ್ಟ್ ಬಂದಿದ್ದೆಲ್ಲ ಚೆಕ್ ಮಾಡ್ಬಿಡ್ತಾರ ಸರ್. ಫಸ್ಟ್ ಬಂದಿದ್ದೆಲ್ಲ ಫುಲ್ ಪಿನ್ ಟು ಪಿನ್. ನಮ್ಮ ಹತ್ರ ಏನಿಲ್ಲ ಅಂದ್ಮೇಲೆ ಹ್ಯಾಂಗ್ ತಲೆ ಕೆಡಿಸ್ಕೊಳ್ಳೋದು, ಲೇ ಇದು ಕುಡಿಯೋ ಜಾಗನೇನೋ ಇಲ್ಲ ಸರ್, ಬೆಳಗ್ಗೆಯಿಂದ ಇದಾಯ್ತು ಅದಕ್ಕೆ ಹೋಗ್ತಾ ಇದೀವಿ. ಮೊನ್ನೆ ನಾವು 250 ರೂಪಾಯಿ ಫೈನ್ ಕಟ್ಬಿಟ್ಟು ಬಂದೆ ಸರ್. ಬರ್ತಾರೆ ಹೋಗ್ತಾರೆ. ಅದೇ ಮಿಡಲ್ ಕ್ಲಾಸ್ಗೆ ಪೊಲೀಸ್ ಅವ್ರನ್ನ ಯಾರು ಶ್ರೀಮಂತರು ಇರಲ್ಲ ಸರ್, ಅವ್ರನ್ನು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಅವ್ರನ್ನ ಅರ್ಥ ಮಾಡ್ಕೊಂತಾರೆ. ನಮ್ಗೆ ಅದಂತೂ ಸತ್ಯ, ಹೌದು, ಸಪೋರ್ಟ್ ಮಾಡ್ತಾರೆ. ಅದರಲ್ಲಿ ಈ ನಡುವಂತ ಉತ್ತರ ಕರ್ನಾಟಕದವರು ನಮ್ಗೆ ಹಿಡ್ಕೊಂಡ್ಬಿಡ್ತಾರೆ. ಅವ್ರವ್ರು ಬೆಂಗಳೂರಲ್ಲಿ ಉತ್ತರ ಕರ್ನಾಟಕ ಪೊಲೀಸ್ ಜಾಸ್ತಿ ಆಗಿದ್ದಾರೆ. ಬಟ್ ಏನಂದ್ರೆ ಅವ್ರಿಗೊಂದು ನಂಬಿಕೆ, ಏನ ಅಂತದೇ ಸಣ್ಣ ಪುಟ್ಟ ಎಲ್ಲ ಮಾಡಿದ್ರೆ ಬಿಟ್ಟು ಕಳಿಸ್ಬಿಡ್ತಾರೆ. ಅದೆಲ್ಲ ಬಿಟ್ಟು ಇಲ್ಲಾರ್ದ ಒಂದ್ ದಾದಾಗಿರಿ ಮಾಡಿದ್ರೆ ಡೋಂಟ್ ವರಿ ಬೇಬಿ ಚಿನ್ನಮ್ಮ ಮಾಡ್ಬಿಡ್ತಾರೆ. ಅಯ್ಯೋ ಅದಂತೂ ಸಿಕ್ಕಾಪಟ್ಟೆ ಕಷ್ಟ ಸರ್. ಟೈಮ್ ಬೆಲೆ ಏನು ಅಂತ ಅಂದ್ರೆ, ಒಂದು ಜೀವನದಲ್ಲಿ ಜೀವನನೇ ಜಿಗುಪ್ಸೆ ಬರ್ಬೇಕು ಅಂದ್ರೆ ಸರ್, ಕೋರ್ಟ್ ಮೆಟ್ಲು ಎಕ್ಬೇಕು ಅವನು. ಜೀವನದ ಮೆತ್ತು ಇದೆಲ್ಲ ಒಂದು ಜೀವನ ಅನ್ಸ್ಬಿಡ್ತದೆ ಅದ ಅವನಿಗೆ. ಅಲ್ಲಿ ಹೋಗಿದ್ದೆ, ಸ್ವಾಮಿ ಅಲ್ಲಿ ಹೋಗಿದ್ದೆ. ಒಂದು ಲಾಯರ್ ಅಂದ್ರೆ ಕೋರ್ಟ್ ಮೆಟ್ಲು ಎಕ್ದ ಅಂದ್ರೆ ಮುಗೀತ ಅವನ ಜೀವನ. ಅವ್ನು ಇನ್ನೊಂದು ಸರಿ ಆ ತಪ್ಪು ಮಾಡ್ಬಿಟ್ರೆ ಕೇಳ್ರಿ, ಅವನು ಮಾಡಕ್ ಮನ್ಸೇ ಬರಲ್ಲ. ಕೋರ್ಟ್ ಮೆಟ್ಲು ಎಕ್ಬಿಟ್ರೆ ಆ ಬೆಳಗ್ಗೆಯಿಂದಾನೆ ಟೈಮ್ ಕೊಡ್ತಾರೆ. ಆ ಟೈಮ್ ಕರೆಕ್ಟ್ ಆಗಿರ್ಬೇಕು. ಒಂದು 10 ನಿಮಿಷ ಆ ಕಡೆ ಈ ಕಡೆ ಅಂದ್ರೂ ಗೆಟ್ ಔಟ್.
ಅವನ ಆಮೇಲೆ ಅದ್ರಲ್ಲಿಂದ ಅವ್ನ್ ಗೆಟ್ ಔಟ್ ಆಗೋದ್ರಿಂದ ಅವ್ನಿಗೇನ್ ಲಾಭ ಇಲ್ಲ. ಹ್ಮ್ ಮತ್ತೆ ತ್ರಿಬಲ್ ಡಬಲ್ ಪ್ರಾಬ್ಲಮ್ ಅವನಿಗೆ. ಹ್ಮ್ 10 ನಿಮಿಷ ಲೇಟ್ ಮಾಡ್ಬಿಟ್ರೆ ತ್ರಿಬಲ್ ಡಬಲ್ ಪ್ರಾಬ್ಲಮ್. ಕೋರ್ಟ್ ಮೆಟ್ಲು ಎಕ್ದವನಿಗೆ ಜೀವನದಲ್ಲಿ ಜಿಗುಪ್ಸೆ ಬರ್ಬೇಕಂದ್ರೆ ಹ್ಮ್ ಅಂದ್ರೆ ಏನೋ ಒಂದು ಮಾಡ್ಬಿಟ್ಟಿರ್ತೀವಿ, ಅದನ್ನ ಇನ್ನೊಂದು ಸರಿ ಮಾಡ್ಲೇಬಾರ್ದಪ್ಪ ಅಂತ ಅನ್ಸೋ ಮನಸ್ಥಿತಿ ಬರ್ಬೇಕಂದ್ರೆ ಕೋರ್ಟ್ ಮೆಟ್ಲು ಎಕ್ಬೇಕು ಅವ್ನು. ಹ್ಮ್ ಸಣ್ಣ ಪುಟ್ಟ 500, 1000, 10,000, 20,000ಕ್ಕೆಲ್ಲ ಫೈನ್ ಕಟ್ಬಿಟ್ಟು ಬಂದ್ಬಿಟ್ರೆ ಅವ್ನು ಪದೇ ಮಾಡ್ತಾನೆ ಅದನ್ನ. ಹ್ಮ್ ಅದ್ರಲಿಂದ ಸ್ಟೇಷನ್ ಅಲ್ಲಿ ಕೇಸ್ ಬಿದ್ದು ಒಂದ್ಸರಿ ಕೋರ್ಟ್ ಮೆಟ್ಲು ಇಕ್ಕದ ಅನ್ಕಳಿ, ಹ್ಮ್ ಆ ಸವಾಸನೆ ಬೇಡಪ್ಪ. ಇವಾಗ್ಲೂ ಒಬ್ಬ ಒಳ್ಳೆ ಮನುಷ್ಯ ಆಗ್ಬೇಕು ಅನ್ನೋನ್ ಇದ್ರೆ ಹ್ಮ್ ಅದು ಸವಾಸನೆ ಬೇಡ ಅನ್ಸ್ಬಿಡುತ್ತೆ. ಸುಮ್ನೆ ಸ್ಟೇಷನ್ ಲೆಕ್ಕಾಚಾರದಲ್ಲಿ ಹೋಗಿ ಬಂದ ಅವೆಲ್ಲ ಆದ್ರೂನು ಕೆಲವೊಬ್ರು ಇದಾರಣ ಮಾಡ್ತಾನೆ ಇರ್ತಾರ ಅಂತವೆಲ್ಲ. ಒಂಥರ ಶಾರ್ಟ್ ಟೆಂಪರ್, ಹ್ಮ್ ನೆಗ್ಲೆಕ್ಟ್ ಏನೇ ಹೋದ್ರು. ಹ್ಮ್ ನೆಟ್ಟಿಗೆ ನೋಡಿದ್ರೆ ಮನೇಲಿ ಕೂಳಿಗೆ ದಿಕ್ಕಿರಲ್ಲ. ಹ್ಮ್ ಹುಡುಗರಾದ್ರೂ ನಾವಾದ್ರೂ ಹಂಗೆ ಇದ್ದಿದ್ದಲ್ಲ ಅವಾಗ. ಹ್ಮ್ ಇಲ್ದೇ ಇರೋದಲ್ಲ, ಮನೇಲಿ ರೇಷನ್ ಇರ್ತಿರ್ಲಿಲ್ಲ ಸರ್ ಒಂದೊಂದು ಟೈಮಲ್ಲಿ. ಹ್ಮ್ ಅವಾಗಲ್ಲ ಆ ಕಷ್ಟ ನೋಡ್ಬಿಟ್ಟೆ ನಾನು ಗಾರೆ ಕೆಲ್ಸಕ್ಕೆ ಇಲ್ಲ ಇಳ್ದಿದ್ದು. ಹ್ಮ್ ಇಲ್ಲೆಲ್ಲ ಮಾಡ್ಲಾರ ಕೆಲ್ಸಗಳೇ ಇಲ್ಲ ನಾವು. ಟಿಂಕರ್ ಅಲ್ಲ ಅವಾಗ ಚಿಕ್ಕ ಹುಡುಗ ಇದ್ನಲ್ಲ, ಹ್ಮ್ ಅಪ್ಪ ತೀರ್ಕೊಂಡ್ಬಿಟ್ಟಿದ್ರು. ಹ್ಮ್ ಏನಾರು ಒಂದು ಕೆಲಸ ಮಾಡಬೇಕು, ಹ್ಮ್ ಇಲ್ಲ ಅಂದ್ರೆ ನಡೆಯಲ್ಲ. ಹೌದು. ಟಿಂಕರಿಂಗ್ ಕೆಲಸಕ್ಕೆ ಈ ಗ್ಯಾರೇಜಲ್ಲಿ ಮೆಕ್ಯಾನಿಕ್ ಹೆಲ್ಪರ್ ಆಗಿ ಹೋಗ್ಬಿಡ್ತಿದ್ದೆ. ಹ್ಮ್ ಆಮೇಲೆ ಟಿಂಕರಿಂಗು ಮತ್ತು ಯಾವುದು ಇಲ್ಲದೆ ಇದ್ದಾಗ ನಮ್ಮ ದಮ್ಳೂರು ಮಿಲಿಟ್ರಿ ಕ್ವಾರ್ಟರ್ಸಲ್ಲಿ ಚೇಂಬರ್ ಕೆಲಸ ಮಾಡ್ಬಿಟ್ಟಿದ್ವಿ ಹ್ಮ್ 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 ಅಲ್ಲಿ. ಮತ್ತು ಫಿಲಮ್ ನೋಡೋಕ್ಕೆಲ್ಲ ಹುಲ್ಲು ಕೇತ ಕೆಲಸಗಳೆಲ್ಲ ಮಾಡ್ಬಿಟ್ಟಿದ್ವಿ. ಇಂಥರ ಸಂಪು ಕ್ಲೀನ್ ಮಾಡೋದು ಮನೆಗೆ ಹೋಗ್ಬಿಟ್ಟು. ಹೌದಾ? ಓಕೆ, ಇನ್ನೊಂದು ಸರ್, ನಿಮ್ಮ ಫ್ರೆಂಡ್ಸ್ ಎಲ್ಲ ಫಿಲಮ್ಗೆ ಹೋಗ್ತೀರಿ, ಯಾವ ಥರ ಹವ ಇರೋದು ಸರ್? ಸರ್ ಫಿಲಮ್ಗೆ ನಾವು ಜಾಸ್ತಿ ಹೋಗೋದಂದ್ರೆ ಸರ್, ನಾವು ನಾರ್ಮಲ್ ಆಗಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಜಾಸ್ತಿ ಫಾಲೋವರ್ಸ್ ಇರೋದು, ಫ್ಯಾನ್ ಫಾಲೋಯಿಂಗ್ ಇರೋದು ಕಿಚ್ಚ ಸುದೀಪ್, ದೀಪಣ್ಣಂಗೆ. ಆಮೇಲೆ ನಾವು ಥಿಯೇಟರ್ ಕಾಲಿಡೋದು ಜಾಸ್ತಿ ಅಂದ್ರೆ ದೀಪಣ್ಣನ ಫಿಲಮು ಫಿಕ್ಸು, ಆಮೇಲೆ ದರ್ಶನ್ ಸರ್ ಫಿಲಮ್ ಫಿಕ್ಸು, ಉಪಿ ಬಾಸ್ ಫಿಲಮ್ ಫಿಕ್ಸು, ಮತ್ತೆ ಶಟ್ರದು ಫಿಲಮ್ಗಳು ಯಾವನ ಬಂದ್ರೆ ಫಿಕ್ಸು. ರಕ್ಷಿತ್ ಸರ್ದು, ಆಮೇಲೆ ರಿಷಬ್ ಸರ್ದು, ಆಮೇಲೆ ರಾಜ್ ಬಿ ಶೆಟ್ಟಿ ಸರ್ದು, ಅವ್ರದ್ದೆಲ್ಲ ಫಿಲಮ್ಗಳೆಲ್ಲ ಬಂದ್ರೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಚೆನ್ನಾಗಿ ಫಿಲಮ್ ಮಾಡಿರ್ತಾರೆ ಅಂತಂದು. ಮತ್ತೆ ಅದ್ ಬಿಟ್ರೆ ಯಾರನ್ನ ಹೊಸ ಥಿಯೇಟರ್ಗಳು ಬಂದಾಗ, ಥಿಯೇಟರ್ಗೂ ಯಾವನ ಹೊಸಬ್ರು ಯಾವನ್ ಬಂದಾಗ ಅವಾಗ ಹೋಗ್ತೀರಿ. ಹೋಗ್ಬಿಟ್ಟು ಅದು ಮುಖ್ಯವಾಗಿ ಅಂದ್ರೆ ದರ್ಶನ್ ಸರ್ ಫಿಲಮ್ ರಿಲೀಸ್ ಆದಾಗ ನಮ್ಮವ್ರು ಜೋರ್ ಮಾಡ್ಬಿಡ್ತಾರೆ. ಇಲ್ಲಿ ಸುತ್ತಮುತ್ತ ಇರೋ ನಮ್ ಕೊಳ್ಳೇಗಾಲ ಬಾಯ್ಸ್, ನಮ್ ಶಿವಕುಮಾರ್ ಅಂತ ಒಬ್ನ ಇದಾನೆ, ಕಟ್ಟರ್ ಫ್ಯಾನ್ ಅವನು ಡಿ ಬಾಸ್ಗೆ. ಬಂದ್ಬಿಟ್ರೆ ಕ್ರಾಂತಿ ಫಿಲಮ್ಗೆ ಏನ್ ಗಿಂಬಳಕಾಯಿ ಎಲ್ಲ ಹೊಡೆದು ವಿಜಯಲಕ್ಷ್ಮಿ ಥಿಯೇಟರ್ನ ಧೂಮ್ ಮಾಡಾಕ್ಬಿಟ್ಟ. ಟಿಕೆಟ್ ಎಲ್ಲ. ಆಮೇಲೆ ಅಪ್ಪು ಸರ್ ಫಿಲಮ್ ರಿಲೀಸ್ ಆದಾಗ ಅಪ್ಪು ಸರ್ದೆಲ್ಲ ಸರ್ ದೊಡ್ಡ ಮನೆಗೆಲ್ಲ ಅಭಿಮಾನಿಗಳೇ ಬೇರೆ ತರ ಸರ್. ದೊಡ್ಡ ಮನೆಗೆಲ್ಲ ಆ ತರ ಈ ತರ ಅಲ್ಲ, ತರ ಡೀಪ್ ಅಭಿಮಾನಿಗಳವ್ರು. ನಮ್ಮ ಮನೆನೇ ಅದು ಅಂದ್ರೆ ಒಂದು ಮನೆ ಆಗಿರ್ಬೋದು. ಕರ್ನಾಟಕದಲ್ಲಿ ಪ್ರತಿಯೊಬ್ರು ದೊಡ್ಡ ಮನೆ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ, ಎಲ್ಲಾರನು ಆ ಮನೆ ನೋಡೋದೇ ಬೇರೆ ತರ. ಮೊನ್ನೆ ಇಲ್ಲಿ ನಮ್ಮ ಸಂದೀಪಣ್ಣ ಅಂತಿದ್ದಾರೆ ಇಲ್ಲೇ, ಅವ್ರಾದ್ರೂ ಅಷ್ಟೇ, ಅವ್ರು ನೋಡೋದೇ ಬೇರೆ ತರ. ಅವ್ರ ಜೊತೆಲಿರೋರ್ನು ಮನೆ ಮಕ್ಕಳ ತರನೇ ನೋಡ್ಕೊಳ್ಳೋದು. ಬೆಳಿಗ್ಗೆನೆ ನೋಡ್ರಿ ಮಾರ್ಕೆಟಿಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ, ಊಟ ಮಾಡೋ ಗಂಟನು ಬಿಟ್ಟಿಲ್ಲ, ಅದು ಅವ್ರ ಫೇವ್ರೇಟ್ ಹೋಟ್ಲು. ನಾನು ಅಲ್ಲಿ ತಿಂದಿಲ್ಲ, ನೀನ್ ತಿನ್ನು ಅಂದ್ಬಿಟ್ಟು ಮನೆಗೆಲ್ಲ ಪಾರ್ಸಲ್ ಮಾಡಿ ಎಲ್ಲ ಕೊಡ್ಸಿ, ಹೂವು ಎಲ್ಲ ಈಸ್ಕೊಂಡು ಒಂದ್ ಹಾರ ಹಾಕ್ತೀನಿ ಸರ್ ಇಲ್ಲಿ ಸೈಡಿಗೆ ನಾನು, ಅದನ್ನ ಕೂಡ ಈಸ್ಕೊಡ್ತಾರೆ. ಬೆಳಿಗ್ಗೆ ಇವತ್ತು ಶನಿವಾರ ದೇವಸ್ಥಾನಕ್ಕೆ ಹೋದೆ, ಶನಿವಾರ ದೇವಸ್ಥಾನಕ್ಕೆ ಸ್ನಾನ ಮಾಡಿದ್ಯಾ, ಇಲ್ಲೇ ಐತೆ ನೋಡಿ ದೇವಸ್ಥಾನ, ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಹೋಗ್ಬಿಟ್ಟು ಬಾ, ಒಂದು ಹಾರ ಎಲ್ಲ ಈಸ್ಕೊಟ್ಟು ತರ ಮನೆ. ಅಪ್ಪು ಸರ್ಗೆ ಕಟ್ಟರ್ ಅಭಿಮಾನಿ ಅವ್ರು, ರಾಜಣ್ಣಂಗೆ ಅಪ್ಪು ಸರ್ಗೆ. ಮೊನ್ನೆ ಒಂದ್ 2-3 ವಿಡಿಯೋ ಬಿಟ್ಟೆ, ನೋಡಿರ್ಬೋದು ನೀವು. ಸ್ಟ್ಯಾಚು ಎಲ್ಲ ಇದೆ, ದೊಡ್ಡ ಮನೆಗೆ ಆತರ ಅಭಿಮಾನಿಗಳು ಎಲ್ಲ. ಶ್ರೀಮಂತ ಅವರೇ ಅದಕ್ಕೆಲ್ಲ ಹೃದಯದಿಂದನೂ ಅಷ್ಟೇ, ಹಣದಿಂದನೂ ಗುಣದಿಂದನೂ ಬಹಳ ಶ್ರೀಮಂತಿಕೆ ಇರೋರೇ ದೊಡ್ಡ ಮನೆ ಫ್ಯಾನ್ಸ್ಗಳು.